ವೀಕ್ಷಕರ ನಮ್ಮಲ್ಲಿ ಬಹುತೇಕರಿಗೆ ತಿರುಕನ ಕನಸು ಕತೆ ಬಗ್ಗೆ ಗೊತ್ತಿದೆ. ಮರದ ಕೆಳಗೆ ಮಲಗಿದ್ದ ಭಿಕ್ಷುಕನೊಬ್ಬ ತಾನು ಶ್ರೀಮಂತನಾದ ಹಾಗೆ ಕನಸ್ಕಂಡು ನಂತರ ನಿದ್ದೆಯಿಂದ ಎದ್ದು ನಿರಾಸೆ ಪಟ್ಟದ್ದು ಈ ಕಥೆಯ ಸಾರಾಂಶ. ನಮ್ಮ ಯೋಗ್ಯತೆಗೆ ಮೀರಿದ ಭಾಗ್ಯವನ್ನು ನಾವು ನಿರೀಕ್ಷಿಸಿದರೆ ಅಂತಹ ಒಂದು ಮನಸ್ಥಿತಿಗೆ ತಿರುಕನ ಕನಸು ಅಂತ ಹೋಲಿಕೆ ಮಾಡುವ ವಾಡಿಕೆ ನಮ್ಮಲ್ಲಿದೆ. ಇದು ಕೇವಲ ಕಥೆಯ ಸಂಗತಿಯಾಯಿತು. ಆದರೆ ಇಂತಹುದೇ ಕನಸು ಯಾರ ಬದುಕಲ್ಲಾದರೂ ನಿಜವಾದ್ರೆ, ಸಾಮಾನ್ಯ ಭಿಕ್ಷುಕನೊಬ್ಬನಿಗೆ ನಿಜವಾಗಿಯೂ ಆತ ಬಯಸಿದ ಆಡಂಬರದ ಜೀವನ ಸಿಕ್ಕರೆ ಹೇಗಿರುತ್ತೆ? ಹೌದು ವೀಕ್ಷಕರೇ, ಈ ರೀತಿಯಾಗಿ ನಿಜವಾಗಿಯೂ ನಡೆದ ರೋಚಕ ಹಾಗೂ ವಿಸ್ಮಯಕಾರಿ ಘಟನೆಯೊಂದಕ್ಕೆ ನಿಮ್ಮನ್ನ ಕರೆದೊಯ್ತಾ ಇದ್ದೀನಿ. ವೀಕ್ಷಕರ, ನಾವು ಕೆಲವೇ ದಿನಗಳ ಹಿಂದಷ್ಟೇ ಬಾಂಬೆಯ ಸ್ಲಂ ಹುಡುಗಿಯಾಗಿದ್ದ ಮಲಿಷಾ ಖಾರ್ವೆ ಎಂಬ ಟೀನೇಜ್ ಬಾಲಕಿ ಯಾವ ರೀತಿ ಅಲ್ಲಿನ ಸುಪ್ರಸಿದ್ಧ ಮಾಡೆಲ್ ಆಗಿ ಹೊರಹೊಮ್ಮಿದಳೆಂಬ ಕತೆ ಬಗ್ಗೆ ಚರ್ಚೆ ಮಾಡಿದ್ವಿ. ರಾಬರ್ಟ್ ಹಾಫ್ಮನ್ ಎಂಬ ವಿದೇಶಿ ನಟನೊಬ್ಬ ಸೆರೆ ಹಿಡಿದ ಆಕೆಯ ಸಹಜ ಚಿತ್ರವೊಂದು ಆಕೆಯ ಬದುಕನ್ನೇ ಬದಲಿಸಿತ್ತು. ಇವತ್ತು ನಾವು ಹೇಳ ಹೊರಟ ಈ ಕತೆ ಕೂಡ ಹೆಚ್ಚು ಕಡಿಮೆ ಅದೇ ರೀತಿ ಇದೆ. ವೀಕ್ಷಕರೇ, ಈ ಒಂದು ಘಟನೆ ನಡೆದದ್ದು ನಮ್ಮ ದೇಶದಲ್ಲ. ಇದು ನಡೆದದ್ದು ದೂರದ ಫಿಲಿಪೈನ್ನಲ್ಲಿ. ಅದು 2016ರ ಮೇ ತಿಂಗಳು. ಫಿಲಿಪೈನ್ನ ಲುಕ್ಬಾನ್ನಲ್ಲಿ ನಡೆಯುವ ಪ್ರಖ್ಯಾತ ಪಾಹಿಯಸ್ ಫೆಸ್ಟಿವಲ್ಗೆ ಟೋಫರ್ ಕ್ವಿಂಟೋ ಬಾರ್ಗೋಸ್ ಎಂಬಾತ ಫೋಟೋಗ್ರಾಫರ್ ಆಗಿ ಸೆಲೆಕ್ಟ್ ಆಗಿದ್ದ. ಅಲ್ಲಿ ಆ ಫೆಸ್ಟಿವಲ್ ಬಹಳ ಸಾಂಪ್ರದಾಯಿಕವಾಗಿ ನಡೆಯುತ್ತೆ. ಅದಕ್ಕೆ ಬಂದಿದ್ದ ಆ ಫೋಟೋಗ್ರಾಫರ್ ಅಲ್ಲಿನ ಬೀದಿಗಳಲ್ಲಿ ಓಡಾಡದ ತನ್ನ ಕ್ಯಾಮರಾ ಕಣ್ಣಿಗೆ ವಿಶೇಷವಾದುದೇನಾದ್ರೂ ಬೀಳುತ್ತಂತ ಹುಡುಕ್ತಾ ಇದ್ದ. ಅಲ್ಲಿನ ಬೀದಿಯ ಒಂದೆಡೆ ಅವನಿಗೆ ಓರ್ವ ಟೀನೇಜ್ ಬಾಲಕಿ ಕಣ್ಣಿಗೆ ಬೀಳ್ತಾಳೆ. ಆಕೆಯಲ್ಲಿ ಭಿಕ್ಷೆಯನ್ನು ಬೇಡಿಕೊಂಡು ಓಡಾಡುತ್ತಿದ್ದ ಹುಡುಗಿ. ಅಲ್ಲಿದ್ದವ್ರಿಗೆಲ್ಲ ಆಕೆ ಓರ್ವ ಸಾಧಾರಣ ಭಿಕ್ಷುಕಿ. ಆದ್ರೆ ಸದಾ ಹೊಸತನ್ನೇ ಗ್ರಹಿಸ್ತಾ ಇದ್ದಂತಹ ಫೋಟೋಗ್ರಾಫರ್ಗೆ ಆಕೆಯಲ್ಲಿ ಜಗತ್ತಿಗೆ ಕಾಣದ ವಿಶೇಷತೆ ಒಂದು ಕಂಡಿತ್ತು. ಆಕೆಯನ್ನ ನೋಡಿದ ತಕ್ಷಣ ತನ್ನ ಕೆಮರಾ ತೆಗೆದು ಆಕೆಯ ಒಂದಷ್ಟು ಫೋಟೋಗಳನ್ನ ಆತ ತಕ್ಷಣ ಹಲವು ಕೋನಗಳಿಂದ ಸೆರೆ ಹಿಡಿತಾನೆ. ಆತ ಸೆರೆ ಹಿಡಿದ ಭಿಕ್ಷೆ ಬಿಡುತ್ತಿದ್ದ ಆ ಪುಟ್ಟ ಹುಡುಗಿಯ ಭಾವಚಿತ್ರಗಳು ಮುಂದೆ ಆಕೆಯ ಬದುಕನ್ನೇ ಬೇರೊಂದು ಲೋಕಕ್ಕೆ ಕರೆದೊಯ್ದಿದ್ವು. ಆತ ಅವುಗಳನ್ನ ಅಂತರ್ಜಾಲದಲ್ಲಿ ಅಪ್ಲೋಡ್ ಮಾಡಿದ. ಹಾಗೆ ಪೋಸ್ಟ್ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಆ ಚಿತ್ರಗಳು ಅಂತರ್ಜಾಲದ ತುಂಬಾ ವೈರಲ್ ಆದವು. ಇದಾದ್ಮೇಲೆ ಆಕೆಯ ಬದುಕಲ್ಲಿ ನಡೆದದ್ದು ಎಂತಹ ರೀಟಾ ಗೆವಿಯೋಲಾ. ಆಕೆ 2016ವರೆಗೂ ನಿರ್ಗತಿಗಳಾಗಿದ್ದವಳು. ಆಗ ಈಕೆಗೆ ಕೇವಲ 13 ವರ್ಷ ವಯಸ್ಸು. ಆಕೆ ಅಲ್ಲಿನ ಬಾಡ್ಜೌ ಎಂಬ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂತಹ ಹುಡುಗಿ. ಲುಕ್ಬಾನ್ ನಗರದ ಬೀದಿಗಳಲ್ಲಿ ಜೀವನದ ಸಂಕಷ್ಟಕ್ಕೆ ಸೋತಿದ್ದ ರೀಟಾ ಹೊಟ್ಟೆಪಾಡಿಗಾಗಿ ಗಲ್ಲಿಗಳಲ್ಲಿ ಭಿಕ್ಷೆ ಬಿಡ್ತಾ ಇದ್ಲು. ಆಕೆಯ ಮನೆಯ ಪರಿಸ್ಥಿತಿ ಅಷ್ಟು ದಾರುಣವಾಗಿತ್ತು. ಹಾಗಂತ ಆಕೆ ಅನಾಥೇನಾಗಿರ್ಲಿಲ್ಲ. ಆಕೆಗೆ ತಂದೆ ತಾಯಿ ಇದ್ರು. ಆಕೆಯ ತಂದೆಯಲ್ಲಿ ಗಾರ್ಬೇಜ್ ವರ್ಕರ್ ಆಗಿದ್ರೆ ತಾಯಿ ಮನೆಗೆಲಸದ ಹೆಣ್ಣು. ಅವರ ಆದಾಯ ಮನೆಯ ಖರ್ಚಿಗೆ ಏನೇನು ಸಾಲ್ತಾ ಇರಲಿಲ್ಲ. 2 ಹೊತ್ತಿನ ಊಟಕ್ಕೂ ಕೂಡ ಪರದಾಡಬೇಕಾದಂತಹ ಅನಿವಾರ್ಯತೆ. ಈ ರೀತಿ ಇರುವಾಗ ಹಣವನ್ನ ಖರ್ಚು ಮಾಡಿ ಓದಿಸುವಷ್ಟು ಅನುಕೂಲ ತಾನೇ ಎಲ್ಲಿಂದ ಬರಬೇಕು? ಈ ರೀಟಾ ಕೂಡ ಮನೆಯ ಕಷ್ಟವನ್ನ ಅರಿತು ಮನೆಗೆ ತನ್ನಿಂದಲೂ ಕೂಡ ಸಹಾಯ ಆಗ್ಲಿ ಅಂತ ಭಿಕ್ಷಾಟನೆಗೆ ಇಳಿದಿದ್ಲು. ಅವರದು ದೊಡ್ಡ ಕುಟುಂಬ. ಬಡತನಕ್ಕೆ ಮಕ್ಕಳು ಹೆಚ್ಚು ಎಂಬ ಮಾತಿನಂತೆ ಆ ಮನೆಯಲ್ಲಿ ರೀಟಾಳು ಸೇರಿ ಒಟ್ಟು 5 ಮಕ್ಕಳು. ರೀಟಾ ತನ್ನ ಗಳಿಕೆಯನ್ನ ಮನೆಗೆ ಒಪ್ಪಿಸ್ತಾ ಇದ್ಲು. ತನಗೆ ಬುದ್ಧಿ ಬಂದಾಗಿನಿಂದ ಇದೇ ಆಕೆಯ ಪ್ರಪಂಚ ಆಗಿತ್ತು. ಇದರಾಚೆಗೆ ಇರಬಹುದಾದ ಜಗತ್ತೊಂದರ ಪರಿವೇ ಆಕೆಗೆ ಇರಲಿಲ್ಲ. ಆ ದಿನದ ಹಸಿವು ನೀಗಿದರೆ ಸಾಕು, ನಾಳೆಯದ್ದನ್ನು ನಾಳೆ ನೋಡಿಕೊಳ್ಳೋಣ ಎಂಬ ಮನಸ್ಥಿತಿ. ಅದೇ ಸಮಯದಲ್ಲಿ ಅಲ್ಲಿ ನಡೆದ ಪಾಹಿಯಾಸ್ ಉತ್ಸವ ಬಲು ಜೋರಾಗಿತ್ತು. ಉತ್ಸವ ಅಂದ್ರೆ ಕೇಳಬೇಕಾ? ಅಲ್ಲಿ ಜನಸಾಗರವೇ ಇರುತ್ತೆ. ಫಿಲಿಪೈನ್ನ ಹಲವು ಮೂಲೆಗಳಿಂದ ವಿವಿಧ ಜನ ಅಲ್ಲಿಗೆ ಬಂದಿದ್ರು. ಅಲ್ಲಿ ತನಗೆ ಬೇಕಾದಷ್ಟು ಕಮಾಯಿ ಆಗಬಹುದು ಎಂಬ ಆಶಯದಿಂದ ರೀಟಾ ಬೆಳಗಿನಿಂದ ಸಂಜೆವರೆಗೂ ಭಿಕ್ಷಾಟನೆಯಲ್ಲಿ ತೊಡಗಿದ್ಲು. ಇದೇ ಸಮಯದಲ್ಲೇ ಆಕೆ ಹವ್ಯಾಸಿ ಛಾಯಾಗ್ರಾಹಕನಾದ ಟೋಫರ್ನ ಕ್ಯಾಮರಾ ಕಣ್ಣಿಗೆ ಬಿದ್ದಿದ್ದು. ಇಡೀ ಜಗತ್ತಿಗೆ ಆಕೆ ಭಿಕ್ಷುಕಿಯಾದರೂ ಕೂಡ ಟೋಫರ್ಗೆ ಮಾತ್ರ ಆಕೆಯಲ್ಲಿ ಒಂದು ಸಹಜ ಸೌಂದರ್ಯ ಕಾಣಿಸಿತ್ತು. ರೀಟಾಳ ಸ್ನಿಗ್ಧ ಸೌಂದರ್ಯಕ್ಕೆ ಮನಸೋತಿದ್ದ. ಅಂತರ್ಜಾಲದಲ್ಲಿ ಆಕೆಯ ಈ ಭಾವಚಿತ್ರಗಳು ತೀವ್ರ ಸೆನ್ಸೇಷನ್ ಅನ್ನು ಉಂಟುಮಾಡಿದ್ವು. ಕೆಲವೇ ಸಮಯದಲ್ಲಿ ಲಕ್ಷಾಂತರ ಜನ ಅದನ್ನ ನೋಡಿದ್ರು. ಸಾವಿರಾರು ಹೊಗಳಿಕೆಯ ಕಮೆಂಟ್ಗಳು ದಾಂಗುಡಿ ಇಟ್ವು. ಕೆಲವರಂತೂ ಆಕೆ ಭಿಕ್ಷುಕಿಯ ವೇಷದಲ್ಲಿರುವಂತಹ ಮಾಡೆಲ್ ಇರಬಹುದಾ ಅಂತ ಅನುಮಾನಿಸಿದ್ರು. ಟೋಫರ್ಗೆ ಇದನ್ನೆಲ್ಲ ನೋಡಿ ಆಶ್ಚರ್ಯವಾಗಿತ್ತು. ತಾನು ಸೆರೆ ಹಿಡಿದ ಬಾಲಕಿಯ ಸೌಂದರ್ಯಕ್ಕೆ ಜಗತ್ತೇ ಮೂಕ ವಿಸ್ಮಯಗೊಳ್ಳುವುದು ಅಂತ ಆತ ಊಹೆ ಮಾಡಿರಲಿಲ್ಲ. ಯಾವಾಗ ಅವು ಜನರ ಮನೆ ಮಾತಾದವೋ ಅವನು ಕೂಡಲೇ ಆ ಬಾಲಕಿ ಇದ್ದ ಸ್ಥಳಕ್ಕೆ ಬಂದು ಆಕೆಯನ್ನ ಭೇಟಿ ಮಾಡಿ ತನ್ನ ಪರಿಚಯ ಮಾಡಿಕೊಂಡು ಆಕೆಯ ವಿವರವನ್ನ ಕೇಳಿ ತಿಳ್ಕೊಂಡ. ಆಕೆಗೆ ತಾನು ಸೆರೆ ಹಿಡಿದ ಆಕೆಯ ಭಾವಚಿತ್ರಗಳು ಹೇಗೆ ವೈರಲ್ ಆಗಿವೆ ಅಂತ ಸ್ವತಃ ಆಕೆಗೇನೆ ತೋರಿಸಿದ್ದ. ಅಂತರ್ಜಾಲದಲ್ಲಿ ತನ್ನ ಫೋಟೋಗಳು ಎಬ್ಬಿಸಿದ ಜನಪ್ರಿಯತೆಗೆ ಆಕೆ ಮಾರು ಹೋದ್ಲು. ತಕ್ಷಣ ಟೋಫರ್ ಆಕೆಯ ಹಿನ್ನೆಲೆ ಬಗ್ಗೆ ಅಂತರ್ಜಾಲದಲ್ಲಿ ಪೋಸ್ಟ್ ಕೂಡ ಮಾಡದ. ಆಕೆಯ ಚಿತ್ರಗಳನ್ನ ನೋಡಿದ ಎಷ್ಟೋ ಜನ ಆಕೆ ಬಗ್ಗೆ ಮಾಹಿತಿ ಕೇಳಿದ್ರು. ಆಕೆಯ ಹಿನ್ನೆಲೆ ತಿಳಿದು ಆ ಬಡ ಬಾಲಕಿಗೆ ಮಾಡೆಲ್ ಆಗೋದಕ್ಕೆ ಸಹಾಯ ಮಾಡ್ತೀವಿ ಅಂತ ಅನೇಕರು ಮುಂದೆ ಬಂದ್ರು. ಹಾಗೆ ಸಹಾಯ ಮಾಡೋದಕ್ಕೆ ಕೇವಲ ಜನಸಾಮಾನ್ಯರು ಮಾತ್ರ ಮುಂದೆ ಬರಲಿಲ್ಲ. ಆಕೆಯ ಭಾವಚಿತ್ರಗಳು ಅಲ್ಲಿನ ಫ್ಯಾಷನ್ ಲೋಕದಲ್ಲೂ ಕೂಡ ಭಾರಿ ಪಾಪ್ಯುಲರ್ ಆಗಿದ್ವು. ಫಿಲಿಪೈನ್ನ ಮಿಸ್ ವರ್ಲ್ಡ್, ಮಿಸ್ ಇಂಟರ್ನ್ಯಾಷನಲ್ ಮುಂತಾದ ರೂಪದರ್ಶಿಯರು ಕೂಡ ಆಕೆಯ ಭಾವಚಿತ್ರಗಳನ್ನ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಶೇರ್ ಮಾಡಿ ಈಕೆಗೆ ಸಹಾಯ ಮಾಡೋದಾಗಿ ತಿಳಿಸಿದ್ರು. ಯಾವಾಗ ಆಕೆಯ ಭಾವಚಿತ್ರಗಳನ್ನ ಅಲ್ಲಿನ ಗಣ್ಯಾತಿ ಗಣ್ಯರೇ ಪ್ರಮೋಟ್ ಮಾಡೋದಕ್ಕೆ ಶುರು ಮಾಡಿದ್ರು, ರೀಟಾಳ ಬದುಕು ಒಮ್ಮೆಲೆ ಹೊಸ ದಿಗಂತವನ್ನ ಪಡೆಯಿತು. ಬೀದಿಯಿಂದ ಅರಸೊತ್ತಿಗೆಗೆ ಆಕೆಯ ಬದುಕು ಮುಂಬಡ್ತಿ ಪಡೆಯಿತು. ಸಂದರ್ಶನಗಳು, ಮಾಧ್ಯಮಗಳ ಕರೆಗಳು,
ಮುಂತಾದವು ಮೊದಲಾದವು. ಅನೇಕ ಟಾಪ್ ಮೋಸ್ಟ್ ಬ್ರಾಂಡ್ಗಳು ತಮ್ಮ ಬ್ರಾಂಡ್ಗೆ ಅಂಬಾಸಿಡರ್ ಆಗುವಂತೆ ಹಾಗೂ ತಮ್ಮ ಸಂಸ್ಥೆಗೆ ರೂಪದರ್ಶಿಯಾಗುವಂತೆ ಒತ್ತಾಯ ಮಾಡಿದ್ರು. ಎಷ್ಟೋ ಜನ ಆಕೆಯ ಮನೆಗೆ ವಿಸಿಟ್ ಹಾಕೋದಕ್ಕೆ ಅಡ್ವಾನ್ಸ್ ಮೊತ್ತವನ್ನು ಕೂಡ ನೇರ ಆಕೆಯ ಕೈಗಿಟ್ಟು ತಮಗೆ ಡೇಟ್ಸ್ ಕೊಡುವಂತೆ ದುಬಾಲ್ ಬಿದ್ರು. ನಿನ್ನೆವರೆಗೂ ಯಾರ ಗಮನಕ್ಕೂ ಬೀಳದಿದ್ದ ಸಾಧಾರಣ ಭಿಕ್ಷುಕಿ ಇವತ್ತು ಒಮ್ಮೆಲೆ ಎಲ್ಲರಿಗೂ ಬೇಕಾಗಿದ್ದವಳಾಗಿದ್ಲು. ಇದನ್ನ ಪವಾಡ ಅಂತ ಹೇಳ್ದೆ ಬೇರೆ ಇನ್ನೇನ್ ಹೇಳ್ತೀರಾ? ಇಷ್ಟೆಲ್ಲ ಅವಕಾಶಗಳಿಗೆ ಆಕೆ ನಿಜಕ್ಕೂ ಅರ್ಹಳಾಗಿದ್ದಳೆ. ಆಕೆಯ ಸಹಜ ಸೌಂದರ್ಯವೇ ಇದಕ್ಕೆಲ್ಲ ಮುಖ್ಯ ಪ್ರೇರಣೆ. ಮಾಸಿದ ಬಟ್ಟೆಯಲ್ಲೇ ದೀನಳಾಗಿ ಭಿಕ್ಷಾಟನೆ ಮಾಡುವಾಗಲೇ ಆಕೆ ಅಷ್ಟು ಆಕರ್ಷಕಳಾಗಿ ಕಂಡಿಲ್ದಂದ್ರೆ ಇನ್ನು ಆಕೆಗೆ ಅಗತ್ಯ ಪಾಲಿಶ್ ಕೊಟ್ರೆ ಆಕೆಯ ಸೌಂದರ್ಯ ದ್ವಿಗುಣಗೊಳ್ಳುತ್ತೆ ಅಂತ ಎಲ್ರಿಗೂ ಗೊತ್ತಿತ್ತು. ಎಷ್ಟೋ ಜನ ಪ್ರೊಡಕ್ಷನ್ ಸಂಸ್ಥೆಯವರು ತಮ್ಮ ಜಾಹೀರಾತಿಗೆ, ಧಾರಾವಾಹಿಗೆ, ಶಾರ್ಟ್ ಫಿಲ್ಮ್ಗೆ ನಟಿಸುವಂತೆ ಆಕೆಯನ್ನ ಕೇಳ್ಕೊಂಡ್ರು. ರೀಟಾಗೆ ಇದೆಲ್ಲವೂ ಕೂಡ ಒಂದು ರೀತಿಯ ಕನಸು. ಆಕೆಗೆ ನಟನೆಯಾಗಲಿ, ಅತ್ಯಾಧುನಿಕ ಕ್ಯಾಮರಾಗಳಿಗೆ ಫೋಸ್ ನೀಡೋದಾಗ್ಲಿ ಇದ್ಯಾವುದೂ ಕೂಡ ಗೊತ್ತಿರಲಿಲ್ಲ. ಅದ್ಯಾವುದು ಗೊತ್ತಿರದಿದ್ರೂ ಪರವಾಗಿಲ್ಲ, ನೀನು ಕೇವಲ ನಮ್ಮ ಕ್ಯಾಮರಾ ಮುಂದೆ ಸುಮ್ಮನೆ ನಿಲ್ಲು ಸಾಕು, ಮಿಕ್ಕಿದ್ದನ್ನ ನಾವು ಮ್ಯಾನೇಜ್ ಮಾಡ್ತೇವೆ ಎನ್ನುವ ಹಂತಕ್ಕೆ ಎಷ್ಟೋ ಜನ ಬಂದಿದ್ರು. ಇದರ ಪರಿಣಾಮ ನಟನೆಯ ಗಂಧಗಾಳಿಯೂ ಕೂಡ ತಿಳಿಯದ ರೀಟಾ ಅವರ ಒತ್ತಾಯದ ಮೇರೆಗೆ ಕೆಲ ಜಾಹೀರಾತು ಮತ್ತು ಧಾರಾವಾಹಿಗಳಲ್ಲೂ ಕೂಡ ನಟಿಸಿದ್ಲು. ಅಷ್ಟೇ, ಮತ್ಯಾವತ್ತಿಗೂ ಕೂಡ ರೀಟಾ ಹಿಂದಿರುಗಿ ನೋಡಲೇ ಇಲ್ಲ. ಆಕೆ ಹಲವು ಉನ್ನತ ಬ್ರಾಂಡ್ಗಳಿಗೆ ರೂಪದರ್ಶಿಯಾಗಿ, ಮಾಡೆಲ್ ಆಗಿ, ನಟಿಯಾಗಿ ತನ್ನ ಫ್ಯಾಷನ್ ಕರಿಯರ್ನ ರೂಪಿಸ್ಕೊಳ್ತಾ ಹೋದ್ಲು. ನಮ್ಮ ಬಿಗ್ ಬಾಸ್ ಶೋನಂತೆಯೇ ಅಲ್ಲಿ ನಡೆಯುವ ಬಿಗ್ ಬ್ರದರ್ ಎಂಬ ಜಗದ್ವಿಖ್ಯಾತ ರಿಯಾಲಿಟಿ ಶೋನಲ್ಲೂ ಕೂಡ 2018ರಲ್ಲಿ ಯಂಗೆಸ್ಟ್ ಕಂಟೆಸ್ಟೆಂಟ್ ಆಗಿ ರೀಟಾ ಆಯ್ಕೆ ಕೂಡ ಆಗಿದ್ಲು. 2016ರಲ್ಲಿ ಮೊದಲ ಬಾರಿಗೆ ಆಕೆಯ ಭಾವಚಿತ್ರಗಳು ವೈರಲ್ ಆಗಿದ್ವು. ಅಲ್ಲಿಂದ ಮುಂದಿನ 2 ವರ್ಷಗಳಲ್ಲಿ ಆಕೆಯ ಜೀವನ ಅಗಾಧವಾಗಿ ಬದಲಾಗಿತ್ತು. ಈಗ ರೀಟಾ ಫಿಲಿಪೈನ್ನ ಯಂಗೆಸ್ಟ್ ಸೆಲೆಬ್ರಿಟಿ. ಈಗ ಆಕೆಯ ಬದುಕು ಎಷ್ಟೋ ಜನರ ಪಾಲಿಗೆ ಒಂದು ಹಗಲುಗನಸು. ಇದೆಲ್ಲಕ್ಕೂ ಕಾರಣ ಅವತ್ತು ಈಕೆಯ ಫೋಟೋ ಸೆರೆ ಹಿಡಿದ ಟೋಫರ್. ಆತನಿಂದ ಇಂದು ತನ್ನ ಬದುಕಿಗೆ ಬಂಗಾರದ ಲೇಪನ ಸಿಕ್ಕಿದೆ. ಆತನಿಗೆ ತಾನು ಎಂದಿಗೂ ಕೂಡ ಚಿರಋಣಿ ಅಂತ ಹಲವು ಸಂದರ್ಶನಗಳಲ್ಲಿ ರೀಟಾ ಆತನಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾಳೆ. ಚಿಕ್ಕ ವಯಸ್ಸಲ್ಲೇ ಮಾಡಲಾದ ರೀಟಾಗೆ ವಿದ್ಯಾಭ್ಯಾಸದ ಕಡೆಗೆ ಗಮನ ಹರಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಆಗ ಹಣದ ಕೊರತೆ ಇತ್ತು. ಈಗ ಹಣ ಇದ್ರೂ ಕೂಡ ಸಮಯದ ಅಭಾವ. ಆದರೆ ತನ್ನ ಭವಿಷ್ಯಕ್ಕೆ ವಿದ್ಯಾಬಲವು ಅತ್ಯಂತ ಅವಶ್ಯ ಅಂತ ತಿಳಿದಿರುವ ರೀಟಾ ಇದೀಗ ಮನೆಯಲ್ಲೇ ಶಿಕ್ಷಣಾಭ್ಯಾಸ ಮಾಡುವ ಬಗ್ಗೆ ಗಮನ ಹರಿಸಿದ್ದಾಳೆ. ರೀಟಾ ಈಗ ಅಲ್ಲಿನ ಸೋಷಿಯಲ್ ಮೀಡಿಯಾದ ಕ್ವೀನ್. ಆಕೆಗೆ ಈಗ ತನ್ನ ಇನ್ಸ್ಟಾ ಖಾತೆಯಲ್ಲಿ ಲಕ್ಷಾಂತರ ಜನ ಹುಚ್ಚು ಫಾಲೋವರ್ಸ್ ಇದ್ದಾರೆ. ಅಂತರ್ಜಾಲದಲ್ಲಿ ಈಕೆ ಹೆಸರನ್ನ ಸರ್ಚ್ ಮಾಡಿದ್ರೆ ಈಕೆಯ ಅನೇಕ ಆಕರ್ಷಕ ಫೋಟೋಗಳು ನಿಮಗೆ ಸಿಗ್ತವೆ. ಈ ಹುಡುಗಿ ಹಿಂದೊಮ್ಮೆ ಭಿಕ್ಷಾಟನೆ ಮಾಡುತ್ತಿದ್ದಾಳೆ ಅಂತ ಯಾರಿಗೇ ಆಗಲಿ ಬೆರಗನ್ನ ಹುಟ್ಟಿಸ್ತವೆ ಆ ಭಾವಚಿತ್ರಗಳು. ಈವರೆಗೂ ರೀಟಾ ಅಲ್ಲಿನ ಹಲವು ಸ್ಥಳೀಯ ಹಾಗೂ ರಾಷ್ಟ್ರೀಯ ಮ್ಯಾಗಝಿನ್ಗಳ ಕವರ್ ಫೋಟೋಗಳಲ್ಲಿ ರಾರಾಜಿಸಿದ್ದಾಳೆ. ಆಕೆಗೆ ಇನ್ನೂ ಕೂಡ ಬದುಕಿನ ಸಮಯ ಬಹಳ ಇದೆ. 2016ಕ್ಕೂ ಮುನ್ನ ಆಕೆಯ ಕುಟುಂಬದವರ ಬದುಕು ಹೀನಾಯ ಸ್ಥಿತಿಯಲ್ಲಿತ್ತು. ಆದರೆ ಈಗ ಕಾಲವೇ ಹಾಗೆ, ಅದಕ್ಕೆ ಎಲ್ಲವನ್ನೂ ಕೂಡ ಮರೆಸುವ, ಬದಲಿಸುವ ಶಕ್ತಿ ಇದೆ. ಆಕೆ ಹಾಗೇನೆ ನಿಮ್ಮ ಬದುಕಲ್ಲೂ ಕೂಡ ಇಂತಹ ಅಪರೂಪದ ಅವಕಾಶಗಳು ಒದಗಿ ಬರಬಹುದು. ಅವುಗಳನ್ನ ಸದುಪಯೋಗ ಪಡಿಸಿಕೊಳ್ಳುವಲ್ಲಿ ನಮ್ಮ ಬದುಕಿನ ಯಶಸ್ಸು ಅಡಗಿರುತ್ತೆ. ಜೀವನ ಎಷ್ಟು ನೀರಸ ಎಂಬ ಹತಾಶ ಭಾವನೆ ಆಲ್ಮೋಸ್ಟ್ ನಮ್ಮೆಲ್ಲರಲ್ಲೂ ಕೂಡ ಇರುತ್ತೆ. ನಮ್ಮ ಬದುಕು ಯಾವಾಗ ಉತ್ತಮವಾಗುವುದು ಅಂತ ನಾವೆಲ್ಲ ಕೊರಗ್ತಾನೆ ಇರ್ತೇವೆ. ಆದ್ರೆ ಇಲ್ಲಿ ತಾಳ್ಮೆ ಬಹಳ ಮುಖ್ಯ. ನಿಸ್ಸಹಾಯಕರನ್ನ ಸದಾ ಕಡೆಗಣಿಸುವ ಈ ಕಾಲದಲ್ಲಿ ರೀಟಾಳಂತಹ ಸಾಧಾರಣ ಹುಡುಗಿಯ ಕಡೆಗೆ ಆಸಕ್ತನಾದ ಟೋಫರ್ನ ಅಭಿರುಚಿಯಲ್ಲಿ ಪ್ರಶಂಸಿಸಲೇಬೇಕಾದದ್ದು. ಆತನ ಆ ಸಹೃದಯವಂತಿಗೆ ಒಂದು ನಮನವನ್ನ ಸಲ್ಲಿಸ್ತಾ ರೀಟಾಳಿಗೆ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಹಾರೈಸ್ತಾ ಈ ಒಂದು ವಿಡಿಯೋವನ್ನ ಮುಗಿಸೋಣ. ನಮಸ್ಕಾರ.